ಇದು ನೋಡಿ ಆನಿಯನ್ ಸೀಡ್ಸನ್ನು ನಾವು ಮನೆಯಲ್ಲೇ ಈಸಿಯಾಗಿ ಬೆಳ್ಕೊಬೋದು. ಈ ಆನಿಯನ್ ಸೀಡ್ಸನ್ನು ಹೇಗೆ ಬೆಳೆಯೋದು ಅಂದರೆ, ನಾವೀಗ ಸ್ಪ್ರಿಂಗ್ ಆನಿಯನ್ ಬೇಕು ಅಂತ ನಾವು ಆನಿಯನ್ನಿಗೆ ಮೊಳಕೆ ಬಂದಿರೋ ಆನಿಯನನ್ನು ನಾವು ಪಾಟಲ್ಲಿ, ಗ್ರೋ ಬ್ಯಾಗಲ್ಲಿ ಅಥವಾ ನೆಲದಲ್ಲಿ ಹಾಕ್ಕೊಂಡಾಗ ಸ್ಪ್ರಿಂಗ್ ಆನಿಯನ್ನು ಬಿಡುತ್ತಲ್ಲ, ಸ್ಪ್ರಿಂಗ್ ಆನಿಯನ್ನು ಬಿಟ್ಟಾಗ ಅದಕ್ಕೆ ಹೂವು ಬರುತ್ತೆ. ಆ ಸ್ಪ್ರಿಂಗ್ ಆನಿಯನನ್ನು ನಾವು ಕಟ್ ಮಾಡ್ದೇನೆ ಆ ಹೂವನ್ನು ನಾವು ಹಾಗೆ ಇಟ್ಕೊಂಡ್ರೆ ಒಂದು 15 to 20 ಡೇಸ್ ಅಥವಾ 1 ಮಂತ್ ನಾವು ಹಾಗೆ ಬಿಟ್ಟರೆ ಅದರಲ್ಲಿ ಆನಿಯನ್ ಸೀಡ್ಸು ಗ್ರೋ ಆಗುತ್ತೆ. ಅದು ಸ್ವಲ್ಪ ಹೂವು ಡ್ರೈ ಆದಮೇಲೆ ನಾವು ಏನು ಮಾಡಬೇಕು, ಈ ಆನಿಯನ್ ಫ್ಲವರನ್ನು ನಾವು ಕಟ್ ಮಾಡಿ, ಪೂರ್ತಿ ಡ್ರೈ ಆಗುತ್ತೆ, ಡ್ರೈ ಆಗಿ ಬ್ಲ್ಯಾಕ್ ಸೀಡ್ಸು ಅದರಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ಸೀಡ್ಸು ಬೆಳೆದಿದೆ ಅಂತ. ಆವಾಗ ನಾವು ಅದನ್ನು ಕಟ್ ಮಾಡಿಕೊಂಡು ಅದನ್ನು ನಾವು ಈ ಥರ ಸಿಪ್ಪೆ ಅಂದರೆ ವೈಟ್ ಫ್ಲವರಿಂದು ಹೊರಗಡೆ ಇರುತ್ತಲ್ಲ, ಅದನ್ನು ಬಿಡಿಸ್ಕೊಂಡ್ರೆ ಒಳಗಡೆ ಬ್ಲ್ಯಾಕ್ ಸೀಡ್ಸ್ ಇರುತ್ತೆ. ಅದನ್ನು ನಾವು, ಇದು ತುಂಬ ಹೆಲ್ತ್ ಬೆನಿಫಿಟ್ ಇರೋ ಆನಿಯನ್ ಸೀಡ್ಸು. ಈ ಆನಿಯನ್ ಸೀಡ್ಸನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಹಾರ್ಟ್ ಹೆಲ್ತಿಗೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಎಲ್ಲ ವೇರಿ ಆದರೆ ಅದನ್ನು ಸರಿ ಮಾಡ್ಕೊಬೋದು. ಜೊತೆಗೆ ಯಾರಿಗೆ ತುಂಬ ಗ್ಯಾಸ್ಟ್ರಿಕ್ಕು, ಆಸಿಡಿಟಿ ಎಲ್ಲ ಇರುತ್ತೋ ಅವರು ಆನಿಯನ್ ಸೀಡ್ಸನ್ನು ಎವ್ರಿಡೇ ಅವರ ಊಟದಲ್ಲಿ ಅಥವಾ ಹಾಗೇನೆ ಕಷಾಯ ಮಾಡಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಅದೆಲ್ಲ ಕಂಟ್ರೋಲ್ ಮಾಡ್ಕೊಬೋದು. ಮತ್ತು ಇದು ತುಂಬ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡುತ್ತೆ. ಯಾರಿಗೆ ಲೋ ಇಮ್ಯುನಿಟಿ ಇರುತ್ತೋ ಅವರು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿನ ನಾವು ಡೆವಲಪ್ ಮಾಡ್ಕೊಬೋದು. ಮತ್ತು ಹೇರ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಹೇರ್ ಫಾಲ್ ಆಗೋದಿದ್ರೆ ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ, ಅಥವಾ ಡ್ಯಾಂಡ್ರಫ್ ತುಂಬ ಆಗ್ತಿದೆ ಅಂದರೆ ಅದನ್ನು ಆಯಿಲ್ ಮಾಡಿ ನಾವು ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಆನಿಯನ್ ಸೀಡ್ಸಿಂದ ತುಂಬಾ ಬೆನಿಫಿಟ್ ಇದೆ. ಮಾರ್ಕೆಟ್ನಲ್ಲೂ ಸಿಗತ್ತೆ ಕಲಾಂಜಿ ಸೀಡ್ಸ್ ಅಂತ. ಬಟ್ ನಾವು ಮನೆಯಲ್ಲೂ ಈಸಿಯಾಗಿ ಇದನ್ನು ಬೆಳ್ಕೊಬೋದು. ಇದಕ್ಕೆ ಏನು ಕೇರ್ ಬೇಕಾಗಲ್ಲ, ಗೊಬ್ಬರನೂ ಹಾಕಬೇಕು ಅಂತಿಲ್ಲ. ನೀವು ಆನಿಯನನ್ನು, ಮೊಳಕೆ ಬಂದಿರೋ ಆನಿಯನನ್ನು ನಾವು ಗ್ರೋ ಬ್ಯಾಗಲ್ಲೋ ಅಥವಾ ನೆಲದಲ್ಲೋ ಅಥವಾ ಪಾಟಲ್ಲೋ ಹಾಕೊಂಡ್ಬಿಟ್ರೆ ಅದು ಈ ಥರ ಸ್ಪ್ರಿಂಗ್ ಆನಿಯನ್ ಬಿಡುತ್ತೆ. ನೆಕ್ಸ್ಟ್ ನಾವು ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿಲ್ಲ ಅಂದರೆ ಅದರಲ್ಲೇನೆ ಈ ಥರ ಫ್ಲವರ್ ಬಂದು ಫ್ಲವರಲ್ಲಿ ಸೀಡ್ಸ್ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಈ ಥರ ಒಣಗಿಸಿ ಇಟ್ಬಿಟ್ಟು ಅದನ್ನು ಬಿಡಿಸ್ಕೊಬೇಕು. ಬಿಡಿಸಿಟ್ಕೊಂಡು ಅದನ್ನು ನಾವು ಹೀಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು. ಇದನ್ನು ಇಲ್ಲ ನೀವು ಬೇರೆ ಏನಕ್ಕೂ ಯೂಸ್ ಮಾಡಲ್ಲ ಅಂದರೆ ಮತ್ತೆ ಆನಿಯನ್ನನ್ನೇ ಬೇಕಿದ್ರೂ ನಾವು ಬೆಳ್ಕೊಬೋದು. ಇದನ್ನು ಮಣ್ಣಿನಲ್ಲಿ ಹಾಕಿಬಿಟ್ರೆ ಮತ್ತೆ ಆನಿಯನ್ನು ಗ್ರೋ ಆಗುತ್ತೆ. ಅಂದರೆ ಸ್ಪ್ರಿಂಗ್ ಆನಿಯನನ್ನು ಬೆಳ್ಕೊಬೋದು, ಮತ್ತು ಅದೇ ಪ್ರೊಸೆಸ್ ರಿಪೀಟ್ ಮಾಡ್ಕೊಬೋದು. ಬಟ್ ಇದನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ, ಅಂದರೆ ಎವ್ರಿಡೇ ನಾವು ಅದನ್ನು ರೆಗ್ಯುಲರ್ ಆಗಿ ಯಾವ ಥರನಾದರೂ ಅದನ್ನು ಯೂಸ್ ಮಾಡೋದ್ರಿಂದ, ಪರೋಟ ಮಾಡಿದರೆ ಅದ್ರ ಮೇಲೆ ಹಾಕೊಬೋದು, ಹಾಗೆ ಕಷಾಯ ಮಾಡಿ ಕುಡಿಬೋದು, ಅಥವಾ ಸುಮ್ಮನೆ ಬಾಯಲ್ಲಿ ಹಾಕ್ಕೊಂಡು 1-4 ಕಾಳು ನೀರನ್ನು ಕುಡಿದ್ಬಿಟ್ರೆ ಇದು ಒಳ್ಳೆಯದೇನೆ. ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಅಂದರೆ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಹೆಂಗೆ ಬೇಕಿದ್ರೂ ಯೂಸ್ ಮಾಡ್ಬೋದು. ಬಟ್ ಇದನ್ನು ನಾವು ಎವ್ರಿಡೇ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಟು ಸಿಗುತ್ತೆ. ನೋಡಿ, ನೋಡೋದಕ್ಕೆ ಕಪ್ಪು ಎಳ್ಳಿನ ಥರ ಇದೆ. ಇದನ್ನು ನಾವು ಹೇಗೆ ಬೇಕಿದ್ರೂ ಯೂಸ್ ಮಾಡಿಕೊಂಡು ಅದರ ಬೆನಿಫಿಟನ್ನು ತಗೊಬೋದು ಈಸಿಯಾಗಿ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.